ಸವಾಲುಗಳು ಇದಾವ ಅನ್ನುವಂಥದ್ದು. ಯಾಕೆಂದರೆ ಈಗ ಒಂದು ಪಾದಯಾತ್ರೆ ಆಯಿತು, ಈಗ ಬಳ್ಳಾರಿ ಪಾದಯಾತ್ರೆಗೂ ಕೂಡ ಸಿದ್ಧತೆಯನ್ನು ಮಾಡಿದರೆ ಈ ಕಳೆದ 2 ದಿನಗಳ ಹಿಂದಷ್ಟೇ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಸಭೆ ಕೂಡ ಆಯಿತು. ನಾವು ಅನುಮತಿಯನ್ನು ಪಡಿತೇವೆ ಮತ್ತು ದೊಡ್ಡ ಹಗರಣ ಇದೆ, ವಾಲ್ಮೀಕಿ ಹಗರಣ ದೊಡ್ಡ ಹಗರಣ ಇದೆ, ಅದೊಂದು ಜಿಲ್ಲೆಗೆ ಸಂಬಂಧಿಸಿದ ನಗರಕ್ಕೆ ಸಂಬಂಧ. ಅದು DKC ಅವರ ಅಣತಿಯಂತೆ ನಿಮ್ಮ ರಾಜ್ಯಾಧ್ಯಕ್ಷರು ಮಾಡ್ತಿದ್ದಾರೆ ಅನ್ನುವಂಥದ್ದು ನಿಮ್ಮ ಪಕ್ಷದವ್ರದ್ದೇ ಆರೋಪ ಮಾಡ್ತಿದ್ದಾರೆ ನೋಡಿ. ಅದಕ್ಕೆ ಈ ವಿಚಾರದ ಬಗ್ಗೆ ನಾನು ಹೆಚ್ಚು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಎಲ್ಲ ವಿಚಾರವನ್ನು ವರಿಷ್ಠರು ಗಮನ ಹರಿಸಿರ್ತಾರೆ. ಅವರು ಸರಿಯಾದಂಥ ರೀತಿಯಲ್ಲಿ ಸರಿಯಾದಂಥ ಟೈಮ್ದಲ್ಲಿ ಅವರು ಕ್ರಮ ಕೈಗೊಳ್ತಾರೆ ಅನ್ನುವಂಥ ಹೋಪ್ಸ್ನ ಇದೆ. ಯಾಕಂದರೆ ಅಲ್ಲ ಸರ್, ಈಗ BJP ದೊಡ್ಡ ಪಕ್ಷ, ಶಿಸ್ತಿನ ಪಕ್ಷ, ಹಾಗೆ ಹೀಗೆ ಅಂತಾರೆ, ಯಾಕೆ ಕ್ರಮ ಕೈಗೊಳ್ಳೋಕೆ ಆಗ್ತಿಲ್ವಾ ಅಂತ? ಇದು ನಾನು ಹೈಕಮಾಂಡ್ ಅಲ್ಲ, ಅದಕ್ಕೆ ನಾನು ಹೇಳ್ತೀನಿ, ಇದೆಲ್ಲವನ್ನು ವರಿಷ್ಠರು ಸಾಂದರ್ಭಿಕವಾಗಿ ಗಮನ ಹರಿಸ್ತಿರ್ತಾರೆ. ಸಂದರ್ಭ ಬಂದಾಗ ಅವ್ರು ಏನು ಮುಂದಿನ ಕ್ರಮ ಕೈಗೊಳ್ಳಬೇಕು ಎಲ್ಲರ ಜೊತೆ ಮಾತಾಡಿ ಅದನ್ನು ಮಾಡುವಂಥ ಕೆಲಸ ಅವ್ರು ಮಾಡೇ ಮಾಡ್ತಾರೆ. ಡೆಫಿನೆಟ್ಲಿ ನನ್ನ ಪ್ರಕಾರ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಏನೋ ಇದ್ದರೂ ಹೆಚ್ಚು ಕಡಿಮೆ ಇದ್ದರೂ ಅದ್ರ ಮೇಲೆ ಇದ್ದಂಥ ವರಿಷ್ಠರು ಅದನ್ನು ಬಗೆಹರಿಸ್ತಾರೆ ಅನ್ನುವಂಥ ಹೋಪ್ಸ್ ಇತ್ತು. ನೋಡ್ರಿ, ನಾವೊಂದು ಹೇಳ್ತೀನಿ, ಇವತ್ತು ಪಕ್ಷಕ್ಕೆ ಬದ್ಧರಿದ್ದಂಥ ವ್ಯಕ್ತಿ ನಾನು. ಪಕ್ಷದವರು ಏನೇನು ನಿರ್ಧಾರಗಳು ಕೈಗೊಳ್ತಾರೆ ಅದ್ರ ಪ್ರಕಾರ ನಡ್ಬೋದು. ಸರ್, ಈಗ ಕಾಂಗ್ರೆಸ್ ಕೆಲವಷ್ಟು ಘೋಷಣೆಗಳನ್ನ ಪ್ರಣಾಳಿಕೆಯನ್ನು ಘೋಷಣೆ ಮಾಡಿತ್ತು ಮೊದಲಿಗೆ. ಈಗ ಇದು ಗ್ಯಾರಂಟಿ ಸೇರಿದಂತೆ ಅಷ್ಟೇ ಈಗ ಬಿಡುಗಡೆ ಮಾಡಿರುವಂಥದ್ದು. ಇನ್ನೂ ಸಾಕಷ್ಟು ಪ್ರಣಾಳಿಕೆ ಬಿಡುಗಡೆ ಮಾಡಬೇಕಾಗಿತ್ತು, ಘೋಷಣೆ ಮಾಡಬೇಕಾಗಿತ್ತು, ಅದು ಇನ್ನೂ ಆಗ್ತಾ ಇಲ್ಲ. ನೋಡ್ರಿ, ಅವರು ಈ ಗ್ಯಾರಂಟಿ ಅನುಷ್ಠಾನ ಮಾಡೋದ್ರಾಗ ಹಣ್ಣಾಗ್ಯಾರ ಭಾಳ. ಈಗ ಉಳಿದನ್ನು ಅವರು ಅನುಷ್ಠಾನ ಮಾಡ್ತಾರೋ ಇಲ್ಲ ಅಂತ ಪರಿಸ್ಥಿತಿ. ಯಾಕಂದ್ರೆ ಮೊನ್ನೆ ನಾನು ಕಾರಟಗಿ ಕೊಪ್ಪಳ ಜಿಲ್ಲೆಗೆ ಹೋಗಿದ್ದೆ. ಅಲ್ಲಿ ಡ್ಯಾಮ್ ಗೇಟ್ ಒಡೆದಿದ್ದು ತಕ್ಷಣ ನಂಗೆ ಮಾಹಿತಿ ಬಂದ ಮೇಲೆ ನಾನು ಅಲ್ಲಿ ಸಾಯಂಕಾಲ ವಿಸಿಟ್ ಮಾಡಿದ್ದೆ. ಮಧ್ಯಾಹ್ನ DK ಶಿವಕುಮಾರ್ ಅವರು ಇಲ್ಲಿ ಬಂದು ಹೋಗಿದ್ದರು. ಅಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಎಲ್ಲರೂ ಬಂದು ಹೋಗಿದ್ದಾರೆ. ಆದರೆ ನಾ ಹೇಳುವಂಥದ್ದು, ಇವತ್ತು ಏನಾಗಿದೆ, ಈ ಒಂದು ಹಣದ ಕೊರತೆಯಿಂದ ಡೇ ಟು ಡೇ ಹೊಸ ಯೋಜನೆ ಬಿಟ್ಬಿಡ್ರಿ, ಹೊಸದಾಗಿ ಡ್ಯಾಮ್ ಕಟ್ಟೋದು ಬಿಟ್ಬಿಡ್ರಿ, ಹೊಸದಾಗಿ ಯಾವುದೋ ಯೋಜನೆಯನ್ನು ಅನುಷ್ಠಾನ ಬಿಟ್ಬಿಡ್ರಿ, ಆದರೆ ಇದ್ದಂಥ ವ್ಯವಸ್ಥೆನ ನಿರ್ವಹಣೆ ಮಾಡಲಿಕ್ಕೂ ನಿಮ್ಗೆ ಆಗ್ತಾ ಇಲ್ಲ ಅಂತ. ನಿಮ್ಮ ಕಾನ್ಸಂಟ್ರೇಷನ್ ಎಲ್ಲಿ? ರಾಜಕಾರಣ, ಬೆಳಗಿನ ಸಾಯಂಕಾಲ ರಾಜಕಾರಣ ಮಾಡುವಂಥದ್ದು. ಆದರೆ ಅಲ್ಲಿ ಕ್ರೆಸ್ ಗೇಟ್ ಏನಾಗಿದೆ, ಅದು ಸರಿಯಾಗಿದೇನೋ ಇಲ್ಲೋ. ಈಗ ಅಲ್ಲಿದ್ದಂಥ MP ಗಳು ಹೇಳ್ತಾರೆ, ಕಾಂಗ್ರೆಸ್ಸಿನ MP ಗಳು, ಇಲ್ಲಿ ನೋಡ್ರಿ ಕಳೆದ 5-6 ತಿಂಗಳಿಂದ ಅಲ್ಲಿ ಯಾರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರಬೇಕು, ಇಲ್ಲ ಪೋಸ್ಟ್ ಖಾಲಿ ಇದೆ, ಇನ್ಚಾರ್ಜ್ ಮೇಲೆ ನಡೆದಿದೆ, ಅಧಿಕಾರಿಗಳೇ ಸರಿಯಾಗಿ ಇಲ್ಲ ಅಂದಮೇಲೆ ಹೇಗೆ ಆಗಬೇಕು ಅನ್ನುವಂಥ ಪ್ರಶ್ನೆಯನ್ನು ಅವ್ರು ಕಾಂಗ್ರೆಸ್ಸಿನ MP ಗಳೇ ಮಾಡಿದ್ದಾರೆ. ಈವರೆಗೂ ಯಾವುದೇ ರೀತಿಯಾದಂಥ ಪಾಲಿಕೆ ಸದಸ್ಯರಿಗಾಗಲಿ ಬೆಳಗಾವಿ ಮಹಾನಗರಕ್ಕೆ ಅನುದಾನ ಬರ್ತಿಲ್ಲ ಅಂತ. ಯಾಕಂದರೆ ಈ ಹಿಂದೆ ಯಡಿಯೂರಪ್ಪ ಇದ್ದಾಗ 100ರಿಂದ 125 ಕೋಟಿ ರೂಪಾಯಿ ಡೆವಲಪ್ಮೆಂಟ್ಗೆ ನಾ ಹೇಳ್ತೀನಿ ರೀ, ಇದು ಬರೀ ಬೆಳಗಾವಿ ಮಹಾನಗರ ಅಷ್ಟೇ ಅಲ್ಲ, ಇವತ್ತು ಇಡೀ ರಾಜ್ಯದ ಯಾವುದೇ ಮಹಾನಗರ ಇರ್ಬೋದು, ಯಾವುದೇ ಜಿಲ್ಲೆ ಇರ್ಬೋದು, ಯಾವುದೇ ಕ್ಷೇತ್ರ ಇರ್ಬೋದು, ಯಾವುದೇ ಒಂದು ಸ್ಪೆಷಲ್ ಪ್ಯಾಕೇಜ್ ಆಗಲಿ, ಸ್ಪೆಷಲ್ ಅನುದಾನ ಆಗಲಿ ಇನ್ನೂವರೆಗೂ ಕೊಡಲಿಲ್ಲ. ರೆಗ್ಯುಲರ್ ಕೊಡುವಂಥದಕ್ಕೂ ಹಿಂದೆ ಮುಂದೆ ಇದೆ. ಹೀಗಾಗಿ ಒಂದು ಖಜಾನೆ ಖಾಲಿಯಾಗಿ ಪೂರ್ತಿ ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆಗುವಂಥ ಪರಿಸ್ಥಿತಿ ಬಂದ ಮುಂದೆ ಡೇ ಟು ಡೇ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡಲಾರ್ದಂಥ ಪರಿಸ್ಥಿತಿ ಇವತ್ತು ಈ ಸರ್ಕಾರದಲ್ಲಿ ಇದೆ. ಕೊನೆಯದಾಗಿ ಈಗ ಮೂಡ ಹಗರಣ ಪ್ರಕರಣಕ್ಕೆ ಸಂಬಂಧಿಸಿದ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಕೊಡ್ತಿಲ್ಲ. ನೋಡಿ, ಒಂದು ನಾನು ಹೇಳ್ತೀನಿ, ಇವತ್ತು ಪ್ರತಿಪಕ್ಷ ಇವತ್ತೇನೋ ಸರ್ಕಾರ ಏನು ತಪ್ಪು ಮಾಡ್ತದನ್ನ ಎತ್ತಿ ತೋರಿಸುವಂಥದ್ದು, ಜನರ ಬಳಿ ಹೋಗಿ ಜಾಗೃತಿ ಮಾಡುವಂಥ ಕೆಲಸ ನಾವು ಮಾಡಬೇಕು. ಅದನ್ನು ಮಾಡಿದ್ದೀವಿ, ಈಗಾಗಲೇ ಪಾದಯಾತ್ರೆ ಮುಖಾಂತರ ಮಾಡಿದ್ದೀವಿ. ಇನ್ನು ಅವ್ರಿಗೆ ನೈತಿಕತೆ ಇದ್ದರೆ, ಇವು ಹಗಲಲ್ಲಿ ಹೇಳ್ತಾರೆ ನಾವು ಭಾಳ ಪ್ರಾಮಾಣಿಕರು ಮತ್ತೊಂದು ಅಂತ ಹೇಳ್ತಾರೆ. ನೀವು ಪ್ರಾಮಾಣಿಕತೆ ಎಲ್ಲಿದ್ದೀರಿ ಅಂತ ಕೇಳ್ತೇನೆ ನಾನು. ಈ ಮೂಡ ಹಗರಣದ ಬಗ್ಗೆ ಒಂದೇ ಒಂದು ಸಿಂಪಲ್ ನಾನು ನಿಲುವಳಿ ಸೂಚನೆ ಕೊಟ್ಟರು ಪ್ರತಿಪಕ್ಷದವರು. ಆ ನಿಲುವಳಿ ಸೂಚನೆ ಕೊಟ್ಟಾಗ ಅದನ್ನು ಅಲೋ ಮಾಡಿ ಡಿಸ್ಕಷನ್ ಅವಕಾಶ ಕೊಟ್ಟು ನೀವು ಅಲ್ಲಿ ಉತ್ತರ ಕೊಡಬೇಕಲ್ಲ. ಅಲ್ಲಿ ಉತ್ತರ ಕೊಡೋದು ಅವಾಯ್ಡ್ ಮಾಡಿ ನೀವು ಮರುದಿವ್ಸ ಪತ್ರಿಕಾಗೋಷ್ಠಿ ಕರೆದು ಎಲ್ಲ ಡೀಟೇಲ್ಸನ್ನು ಉತ್ತರ ಕೊಡ್ತೀರಿ. ಇದರ ಮೇಲೆ ಗೊತ್ತಾಗತ್ತೆ ನೀವು ಪ್ರೇಮಾಪೇಕ್ಷೆ ತಪ್ಪು ಮಾಡಿದ್ದೀರಿ ಅಂತ ಹೇಳಿ. ಅರ್ಕಾವತಿ ಹಗರಣ ಆಯಿತು, ನಾನೇ ಅದನ್ನು ರೇಜ್ ಮಾಡಿದ್ದೆ. ಅರ್ಕಾವತಿ ಹಗರಣ ನ್ಯಾಯಮೂರ್ತಿ ಕೆಂಪಣ್ಣ ಆಯೋಗದ್ದು ರಿಪೋರ್ಟ್ ಇದೆ, ಅದು ಸದನಕ್ಕೆ ಮಂಡನೆ ಮಾಡಿರಲ್ಲ. ನೀವು ಅಲ್ಲಿ ಯಾವಾಗಲೂ ಹೇಳ್ತೀರಿ ಅರ್ಕಾವತಿಯಲ್ಲಿ ನಾ ಏನು ತಪ್ಪು ಮಾಡಿಲ್ಲ ಅಂತ ಹೇಳ್ತೀರಿ. ಆಯ್ತಪ್ಪ, ಕೆಂಪಣ್ಣ ಆಯೋಗದ ರಿಪೋರ್ಟ್ ಇದೆ, ನೀವು ಸಾಕ್ಷ್ಯ ಇದ್ದರೆ ಅದನ್ನ ಬಿಡುಗಡೆ ಮಾಡಿರಿ, ಸದನ ಒಂದು ಮಂಡನೆ ಮಾಡಿರಿ, ಆವಾಗ ನೀವು ಸಾಕ್ಷ್ಯ ಅನಿಸ್ತದೆ. ಅದಕ್ಕಾಗಿ ಇದರಲ್ಲಿ ಸಿದ್ದರಾಮಯ್ಯನವರು ಮೂಡ ಹಗರಣ ಇರ್ಬೋದು, ಈ ಒಂದು SC/ST ಸ್ಕ್ಯಾಮ್ ಇರ್ಬೋದು, ಎಲ್ಲದರಲ್ಲಿ ನೇರವಾದಂಥ ಇನ್ವಾಲ್ವ್ಮೆಂಟ್ ಇದೆ. ಅದನ್ನು CBI ತನಿಖೆ ಕೊಡಬೇಕಂತ ಒತ್ತಾಯವನ್ನು ಮಾಡಿದ್ದೇವೆ ಮತ್ತು ಅವರು ಅಲ್ಲಿವರೆಗೆ ರಾಜೀನಾಮೆ ಕೊಡಬೇಕಂತ ಒತ್ತಾಯವನ್ನು BJP ಮಾಡ್ತಾರೆ. ಕೊನೆಯದಾಗಿ ಸರ್, ಈ ಖಾನಾಪುರದಲ್ಲಿ ಮಕ್ಕಳೆಲ್ಲ ಕೆಸರು ಗದ್ದೆ ಅಂತದ ರಸ್ತೆಯಲ್ಲೇ ಹೋಗ್ತಿದ್ದಾರೆ, ಅಳ್ಕೊಂತ ನಮ್ಗೆ ರಸ್ತೆ ಮಾಡಿಕೊಡಿ ಅಂತ. ಅದನ್ನು ನಾ ಹೇಳಿದ್ರೆ ಇಡೀ ರಾಜ್ಯದ ಪರಿಸ್ಥಿತಿ ಹೆಂಗೆ ಇದೆ, ಎಲ್ಲ ಕಡೆನೂ ಇವತ್ತು ಪಾಟ್ವಲ್ಸ್ ತುಂಬಲಿಕ್ಕೂ ಸಹಿತ ಹಣ ಬಿಡುಗಡೆ ಮಾಡುವಂಥ, ಅದೇ ಪಾಟ್ವಲ್ಸ್ ತುಂಬಲಿಕ್ಕೂ ಹಣ ಇಲ್ಲ, ಆ ರೀತಿ ಪರಿಸ್ಥಿತಿ ಇವತ್ತು ಆಗಿದೆ. ಪಾಟ್ವಲ್ಸ್ ಎಲ್ಲಿ ನೋಡಿ,
ಎಲ್ಲಿಯಾದರೂ ಯಾವುದಾದ್ರು ನಗರದಲ್ಲಿ ಯಾವುದಾದ್ರು ಪಟ್ಟಣದಲ್ಲಿ ಇದು ಡೈಲಿ ಟಿ ವಿಯಲ್ಲಿ ನೋಡ್ತೀವಿ, ನಿಮ್ಮ ಟಿ ವಿಯಲ್ಲಿ ನೋಡ್ತೀವಿ, ರಿಪಬ್ಲಿಕ್ ಟಿ ವಿ ಆಯ್ತು, ಮತ್ತೊಂದು ಬೇರೆ ಟಿ ವಿಯಲ್ಲಿ ಎಲ್ಲ ಕಡೆ ನಾವು ನೋಡ್ತೀವಿ. ಏನಂದರೆ ಇದೇ ರೀತಿ ಪರಿಸ್ಥಿತಿ ಇಡೀ ರಾಜ್ಯದಲ್ಲಿದೆ, ನಮ್ಮ ಭಾಗದಲ್ಲಿ ಇದೆ, ನಮ್ಮ ಬೆಳಗಾವದಲ್ಲಿ ಇದೆ. ಇದನ್ನು ಒಂದು ರಸ್ತೆ ದುರಸ್ತಿ ಮಾಡಲಿಕ್ಕೂ ಹಣ ಇಲ್ಲ. ಆ ಪರಿಸ್ಥಿತಿ ಗಂಭೀರ ಪರಿಸ್ಥಿತಿ ಇದೆ ರಾಜ್ಯ ಸರ್ಕಾರ. ಅದಕ್ಕೆ ನಿಮ್ಗೆ ಆಡಳಿತ ನಿರ್ವಹಣೆ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಅಧಿಕಾರ ಬಿಟ್ಟು ಹೋಗ್ರಿ ಅಂತ ನಾವು ಒತ್ತಾಯ ಮಾಡ್ತೀವಿ. ಸರ್, ಈಗ ಚುನಾವಣೆಗೆ ಮುಂಚೆ ಈ ಅಡ್ರೆಸ್ ವಾರ ಸಾಕಷ್ಟು ನೀವು ಕೂಡ ಮನೆ ಮಾಡಿದ್ರಿ ಸರ್, ಬಾಡಿಗೆ ಮನೆ ಮಾಡಿದ್ರಿ. ಈಗ ಮತ್ತೆ ಮನೆ ಖಾಲಿ ಮಾಡಿದ್ರಿ ಸರ್. ಈಗ ಒಂದು ನಾನೇನು ಮಾಡ್ತೀನಿ, ಒಂದು ಕಾಯಂ ಆದಂಥ ಮನೆ ಮಾಡಲಿಕ್ಕೆ ಒಂದು ಸೈಟ್ಗಳನ್ನು ನೋಡಿದ್ದೀನಿ. ಆದಷ್ಟು ಬೇಗನೆ ಒಂದು ಸೈಟನ್ನು ಖರೀದಿ ಮಾಡಿ ಅಲ್ಲಿ ಮನೆ ಕಟ್ಟುವಂಥ ಕೆಲಸವನ್ನು ನಾನು ಮಾಡ್ತಿದ್ದೀನಿ. ಮತ್ತು ಇಲ್ಲೇ ಜನರಿಗೆ ಅವೈಲಬಿಲಿಟಿ ಭಾಳ ಒಬ್ಬ ಜನಪ್ರತಿನಿಧಿಯ ಕರ್ತವ್ಯ ಅಂತಂದರೆ ಜನರಿಗೆ ಸಿಗಬೇಕು. ಆ ಕೆಲಸವನ್ನು ನಾನು ಮಾಡ್ತಾಯಿದ್ದೇನೆ. ಮತ್ತು ಈ ಭಾಗದ ಕೆಲಸ ಕಾರ್ಯಗಳು ಏನದಾವೆ ಪೆಂಡಿಂಗ್ ಇಶ್ಯೂಸ್ ಅದೆಲ್ಲವೂ ಅಟೆಂಡ್ ಮಾಡುವಂಥದ್ದು, ಫಾಲೋ ಅಪ್